ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಇವತ್ತು ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟಿಗೆ ಬಂದು ಇವತ್ತು ಏನು ರೆಸಿಪಿ ಅಂತ ಹೇಳಲ್ಲ, ವಿಡಿಯೋ ನೋಡ್ತಾ ಇರ್ರಿ, ನಿಮಗೆ ಗೊತ್ತಾಗುತ್ತೆ. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಕಾಳು ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವೇನೇನು ತೊಗೊಂಡಿದ್ದೀರಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇವಾಗ ಮೊಟ್ಟೆ ಹಾಕ್ಕೊತೀನಿ. ಸೊ ಮೊದಲಿಗೆ ನಾನು ಮೊಟ್ಟೆ ಎಲ್ಲ ಒಂದು ಬೌಲ್ಗೆ ಹೊಡ್ಕೊತೀನಿ. ಇವಾಗ ಬಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಮೊಟ್ಟೆ ಏನು ಹೊಡೆದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 7 ಮೊಟ್ಟೆ ತೊಗೊಂಡಿದ್ದೆ ನಾನು. ಸೊ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆಯಲ್ಲಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನು ಮಾಡ್ಕೊಳಕ್ಕೆ ಒಂದು 2-3 ನಿಮಿಷ ತಗೊಳುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಏನು ರೆಸಿಪಿ ಅಂದರೆ ಮೊಟ್ಟೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಫ್ರೈಡ್ ರೈಸ್, ಎಗ್ ರೈಸ್ ಎಲ್ಲ ಮಾಡ್ತೀರಲ್ವ, ಅದಕ್ಕಿಂತ ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವಾಗ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಲಾಸ್ಟಿಗೆ ಒಂದು ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ನನ್ನ ಮಕ್ಳಿಗೆ ತುಂಬ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಬ್ರೇಕ್ಫಾಸ್ಟಿಗೆ, ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿ ಬಂದಿತ್ತು. ಲಾಸ್ಟಿಗೆ ನನಗೆ ಮಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಮಕ್ಕಳು, ಯಜಮಾನರು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ಕೊಂಡೋದ್ರು. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ಮಕ್ಕಳಿಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಬಾಕ್ಸ್ಗೆಲ್ಲ ಕಟ್ಟಿದ್ದಾಯಿತು. ಮಕ್ಕಳು ಎಲ್ಲರೂ, ಯಜಮಾನರು ಎಲ್ಲರೂ ಸ್ಕೂಲ್ಗೆ ಹೋದರು. ಮತ್ತು ಯಜಮಾನರು ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಬರುವಾಗ ಅವರೆಕಾಯಿ ತಂದಿದ್ದಾರೆ. ಸೊ ಇವಾಗ ಅವರೆಕಾಯಿ ನಾನು ನಮ್ಮ ಯಜಮಾನರು ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಅವರೆಕಾಯಿ ಸುಳಿತಾ ಇದ್ದೀರಿ. ನಮ್ಮ ಮನೇಲಿ ನೈಟ ನಾಳೆ ಬೆಳಗ್ಗೆ ಇತ್ತಿನ ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು, ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಇತ್ತಿನ ಬೇಳೆ ಸಾರು. ಓಹೋ, ನೀನು ನಂದಿಡಿಗಳು ಡಿಲೀಟ್ ಮಾಡೋದು. ನಿನ್ನ ಮಕ್ಕ ಏನು ಹಿಡ್ದಿಲ್ಲ ನೀಡು. ಇಷ್ಟು ಸೊ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ಬಂದೆ ಸ್ಕೂಲಿಂದ. ಬಂದಮೇಲೆ ಬೆಳಗ್ಗೆ ಹೇಳಿದ್ನಲ್ವ, ಮೊಟ್ಟೆ ಚಿತ್ರಾನ್ನ ಮಾಡಿದ್ದು, ಸಾಂಬಾರು ಏನು ಮಾಡಿರಲಿಲ್ಲ. ಸೊ ಕ್ವಿಕ್ಕಾಗಿ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನು ಮಾಡಿದೆ. ಇದೇನು ಗೊತ್ತಾ, ತುಂಬ ಹಳೇ ಕಾಲದ್ದಿದು. ನಮ್ಮ ಊರುಗಳಲ್ಲೆಲ್ಲಿ, ಹಳ್ಳಿಯಲ್ಲೆಲ್ಲ ಮಾಡ್ತಾರೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಏನಂತಾರೆ, ಗೊಜ್ಜು. ಇದು ಹಸಿ ಗೊಜ್ಜು ಅಂತೀರಿ ನಾವು ಇದನ್ನು. ಸೊ ಅದನ್ನು ಮಾಡಿಕೊಂಡು ಮಕ್ಕಳು ನಾವೆಲ್ಲ ಊಟ ಮಾಡಿಕೊಂಡ್ರಿ. ಇವಾಗ ಬಂದು ಇದೇನೆಂದರೆ ಏಳಿಕಾಯಿ ಹೊಟ್ಟಿದು. ಏಳಿಕಾಯಿ ತಂದಿದ್ರು. ನಾನು ಉಪ್ಪಿನಕಾಯಿ ಹಾಕಿಲ್ಲ, ಅಮ್ಮಗೆ ಎತ್ತು ಕಳಿಸಿದ್ರೆ ಅದರಲ್ಲಿ ಒಂದು ಕಾಯಿ ಇಟ್ಕೊಂಡೆ. ಏಳಿಕಾಯಿ ಹೊಟ್ಟನ್ನ ಮಿನಿಮಮ್ ಅದು 1 ವಾರ ಆಯಿತು ಒಣಗಿಸೋದಕ್ಕೆ. ಮನೆಯಲ್ಲೇ ಒಣಸ್ಕೊಂಡೆ. ಈಚೆ ನಾವು ಮೈನ್ ರೋಡ್ ಇರೋದ್ರಿಂದ ಧೂಳು ಜಾಸ್ತಿ, ಹಂಗಾಗಿ ಮನೆಯಲ್ಲೇ ಒಣಸ್ಕೊಂಡಿದ್ದಕ್ಕೆ 1 ವಾರ ತಗೊಂತು. ಅದ್ರದ್ದು ಒಳಗಡೆ ಇರುತ್ತಲ್ವ ಏಳಿಕಾಯಿದು ಜ್ಯೂಸು, ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಚಿತ್ರಾನ್ನ ಮಾಡುವಾಗ ಇಲ್ಲಾಂದರೆ ಜ್ಯೂಸ್ ಮಾಡಿ ಕುಡಿಯೋಣ ಅಂಥೇಳಿ. ಸೊ ಇದನ್ನು ಯಾಕೆ ಒಣಗಿಸಿ ಪುಡಿ ಮಾಡ್ಕೊತಾ ಇದ್ದೀನಿ ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ ಲಾಸ್ ಥರ ಡ್ರಿಂಕ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿ ಕುಡಿಯೋದ್ರಿಂದ
ತುಂಬಾ ಒಳ್ಳೆಯದು ಪಿತ್ತಕ್ಕೆ, ಮತ್ತು ಏನೇನೋ ಹೇಳ್ತಾರಲ್ವ ಹಿಡಿಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಅಂತ. ಹಾಗಾಗಿ ಸೊ ಅದನ್ನೆಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಮಧ್ಯಾಹ್ನ ನಾನು ನಮ್ಮ ಯಜಮಾನ್ರು ಇಬ್ಬರೂ ಅವರೆಕಾಯಿ ಸುಳಿದು ನೀರು ಹಾಕಿ ನೆನೆಸಿಟ್ಟಿದ್ದೆ ನಾನು. ಇವಾಗ ನಾನೊಂದು ನೋಡಿ ಈ ಸೈಡ್ ಇದೆಯಲ್ವಾ, ಇದನ್ನು ನಾನು ಇದ್ಕಿದ್ದೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ಅಪ್ಪ ಮಗಳು ಇಬ್ಬರು ಇದ್ದಕ್ತಾ ಇದ್ದಾರೆ. ಸೊ ಹೆಲ್ಪ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಾಡಲ್ಲ, ನಾಳೆ ಸಂಜೆನೇ ಮಾಡೋದು. ಸೊ ಇವಾಗೇನು ಸುಮ್ಮನೆ ಕೂತಿದ್ರಲ್ವಾ, ಎತ್ತಿಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆಯಿತು. ನೈಟಿಗೆ ಡಿನ್ನರ್ ಬಂದು ತರಕಾರಿ ಸಾಂಬಾರು ಮತ್ತು ಅನ್ನ ಮಾಡಿಕೊಂಡೆ. ಸೊ ಅವ್ರು ಇದ್ದಕ್ತಾ ಇದ್ರಲ್ವಾ, ಅದಕ್ಕೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ತರಕಾರಿ ಸಾಂಬಾರು ಅನ್ನ ಮುದ್ದೆ ಮಾಡಿದ್ದೆ. ಎಲ್ಲರದ್ದು ಊಟ ಆಯಿತು. ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಲ್ಕೊಂಡಿದ್ದು. ಇದನ್ನೆಷ್ಟೇ ಮಾರ್ನಿಂಗ್ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಜಮಾನ್ರಿಗೆ ಟೀ ಇಟ್ಟಿದ್ದೀನಿ. ಸೊ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ವ ನಾನು ಹೇಳಿಕಾಯಿ ಹೊಟ್ಟನ್ನು ಒಣಸಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ವ. ಇವಾಗ ಅದರಲ್ಲಿ ಒಂದು ಗ್ಲಾಸು ನೀರಿಗೆ ಹಾಕಿ ಕುದಿಸಿ ಕುಡಿಯೋಣ ಅಂಥೇಳಿ ಸೊ ಮಾಡಿದೆ. ಗಮ್ಮಂತಿತ್ತು. ಆದರೆ ಸಿಕ್ಕಾಪಟ್ಟೆ ಕಸರೆ ಗೊತ್ತಾ. ನಾನು ಇಷ್ಟು ದಿನದಿಂದ ಎಷ್ಟೊಂದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತಾ ಇರ್ತೀನಿ. ಅವು ಯಾವೂ ಒಂದ್ಸಲಿನೂ ನನಗೆ ಕಸರೆ ಅನಿಸಿಲ್ಲ. ಆದರೆ ಈ ಸತಿ ಮಾತ್ರ ಇದ್ರಂತೂ ಸಿಕ್ಕಾಪಟ್ಟೆ ಕಸರೆ. ಯಪ್ಪ ಕುಡಿಯೋಕ್ಕೆ ಆಗಿಲ್ಲ, ಅಷ್ಟೊಂದು ಕಸರೆ. ಆದರೆ ನಾನು ಬಿಟ್ಟಿಲ್ಲ. ಏನು ಮಾಡಿದೆ ಅಂದರೆ ಪಲ್ಸ್ ಇತ್ತಲ್ವ ಅದ್ರದ್ದು ಜ್ಯೂಸು, ಅದನ್ನು ಹಿಂಡ್ಕೊಂಡೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ಬಿಟ್ಟೆ ನಾನು. ವೇಸ್ಟ್ ಅಂತೂ ಮಾಡಿಲ್ಲ, ಆದರೆ ತುಂಬಾ ಕಸರೆ ಇದೆ. ಸೊ ಅದನ್ನು ಕುಡ್ದು ಬಂದು ಇವಾಗ ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಅವರೆಕಾಯಿನ ಬೇಯಿಸೋಕೆ ಇಡ್ತಾ ಇದ್ದೀನಿ. ಬೇಯಿಸ್ಬಿಟ್ಟು ಉಪ್ಪಿಟ್ಟು ಮಾಡೋದ್ರಿಂದ ಬೇಗ ಆಗುತ್ತೆ ಅಂಥೇಳಿ ಸೊ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅವರೆಕಾಯಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇವಾಗಂತೂ ಅವರೆಕಾಯಿ ಸೀಸನ್ ಅಲ್ವಾ. ಅವರೆಕಾಯಿ ಉಪ್ಪಿಟ್ಟು, ಹಿಟ್ಟಿನ ಬೇಳೆ ಸಾರು, ಹುಳಿ ಸಾರು, ವಡೆ, ಒಬ್ಬಟ್ಟು ಎಲ್ಲ ಮಾಡ್ತಾರೆ ಇದರಲ್ಲಿ. ಸೊ ಇವಾಗ ರವೆ ಎಲ್ಲ ಹುರ್ಕೊಂಡೆ, ಬೆಂಕಿ ರವೆ ತೊಗೊಂಡಿದ್ದೆ. ಇವಾಗ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ. ಮತ್ತು ಒಂದು ಸೈಡಲ್ಲಿ ನಾನು ಅವರೆಕಾಯಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಅವರೆಕಾಯಿ ಸೀಸನ್ ಬಂದು ತುಂಬ ದಿನ ಆಯಿತು. ಮನೇಲಿ ಮಾಡಿರಲಿಲ್ಲ. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದೀರಿ, ಎಲ್ಲನೂ ಕಾದು ದುಡ್ಡು ಕೊಟ್ಟೆ ತಗೊಬೇಕು. ಹಾಗಾಗಿ ಸಿಕ್ಕಿರಲಿಲ್ಲ ನನಗೆ. ಇವಾಗ ನಮ್ಮ ಯಜಮಾನ್ರು ಡ್ಯೂಟಿಯಿಂದ ಬರೋಕ್ಕೆ ತಂದಿದ್ರು. ಹಾಗಾಗಿ ಮಾಡ್ತಾಯಿದ್ದೀನಿ. ಅದೇ ನಮ್ಮ ಹಳ್ಳಿಯಲ್ಲಿ ನಾವಿದ್ದಿದ್ರೆ ಅಲ್ಲಿ ಅಮ್ಮಗೆ ಇವಾಗೂ ಅಷ್ಟೇ ಫೋನಲ್ಲಿ ಮಾತಾಡಾಗ ಅವರೆಕಾಯಿ ತಂದು ನಮ್ಮ ಇಷ್ಟು ರೇಟು ಅಂದರೆ ಅಮ್ಮ ಹೇಳ್ತಾರೆ. ನಮಗಂತೂ ಅಕ್ಕಪಕ್ಕದವರು ಮತ್ತು ನಮ್ಮ ತಾತವ್ರು ಹಾಕಿದ್ದಾರೆ, ಅವರೆಲ್ಲ ಕೊಡ್ತಾ ಇದ್ದಾರೆ, ನಾವಂತೂ ಚೆನ್ನಾಗಿ ತಿಂತಾ ಇದ್ದೀರಿ ಅಂತ ಹೇಳಿದ್ರು. ನೋಡಿ ಹಳ್ಳಿಯಲ್ಲಿದ್ದರೆ ಯಾರಾದರೂ ಒಬ್ಬರು ಬೆಳೆದಿದ್ರೆ ಕೊಡ್ತಾರೆ. ನಮ್ಮ ಸಿಟಿಯಲ್ಲಾದರೆ ನಾವೇ ದುಡ್ಡು ಕೊಟ್ಟು ತಗೊಬೇಕು. ಅಮ್ಮ ಬಂದು ತಗೊಂಡೋಗು ಅಂದರು. ಅಮ್ಮ ಏನು ಪಕ್ಕದಲ್ಲಿದ್ದಾರ, ಹೋಗೋದಕ್ಕೆ 4 ಅವರ್ ಬೇಕು, ಬರೋದಕ್ಕೆ 4 ಅವರ್ ಬೇಕು. ಹಾಗಾಗಿ ನಾನು ಬರಲ್ಲ ಅಂದೆ. ಸೊ ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಕಾಳು ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಎಷ್ಟು ತೊಗೊಂಡಿದ್ದೀರೋ ಅದ್ರ ಡಬ್ಬಲ್ಲು ನಾನು ತ್ರಿಬ್ಬಲ್ ತೊಗೊತೀನಿ. 1 ಕಪ್ ಏನಾದರೂ ರವೆ ತೊಗೊಂಡಿದ್ರೆ 3 ಕಪ್ಪು ನೀರು ಹಾಕ್ಕೊತೀನಿ. ನಮ್ಮ ಮನೇಲಿ ಒಂದು ಸ್ವಲ್ಪ ಮೆತ್ತಗೆ ಇರಬೇಕು, ಜಾಸ್ತಿ ಮೆತ್ತಗೂ ಬೇಡ, ಜಾಸ್ತಿ ಉದ್ರುದ್ರಾಗೂ ಬೇಡ. ಎಲ್ಲ ಥರನೂ ಮಾಡ್ತೀನಿ. ಅಂದರೆ ಅವ್ರು ಕೇಳ್ತೀನಿ, ಇವತ್ತು ಉದ್ರುದ್ರಾಗ ಬೇಕಾ ಮೆತ್ತಗೆ ಬೇಕಾ ಅಂತ ಕೇಳಿ ಮಾಡ್ತೀನಿ. ಸೊ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಇದು ಕುದಿ ಬಂದಮೇಲೆ ಆಮೇಲೆ ರವೆ ಹಾಕ್ಕೊಳೋದು. ಅದಕ್ಕೂ ಮುಂಚೆ ಇಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ಕಾಯಿ ತುರಿ ಹಾಕಿ ಮಾಡಿ ನೋಡಿ. ಅವರೆಕಾಯಿ ಉಪ್ಪಿಟ್ಟು ಮಾಡುವಾಗ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಮಧ್ಯಾಹ್ನ ಕೂಡ ತಿನ್ಬೋದು, ಹಾರೋದ ಮೇಲೇನು ಅಷ್ಟು ರುಚಿಯಾಗಿರುತ್ತೆ. ಸೊ ಇವಾಗ ಒಂದು ಕುದಿ ಬಂದಮೇಲೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅವರೇ ಬೇಳೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ರುಚಿಯಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಓಕೆನಾ. ಅವರೆಕಾಯಿ ಸೀಸನ್ ಅಲ್ವಾ, ಎಲ್ಲ ಕಡೆ ಅವರೆಕಾಯಿ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಈ ಚಿಕ್ಕದಾಗಿ ಶಾರ್ಟಾಗಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್
ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ, ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.